ರಾಜ್ಯಕ್ಕೆ ಮೋಂತಾ ಚಂಡಮಾರುತದ ಭೀತಿ ಎದುರಾಗಿರುವಂಥದ್ದು. ಹಾಗಿದ್ರೆ ಮೋಂತಾ ಚಂಡಮಾರುತದ ಎಫೆಕ್ಟ್ ರಾಜ್ಯದ ಮೇಲೆ ಯಾವ ರೀತಿಯಾಗಿ ಇದೆ, ಯಾವ ರೀತಿಯಾದಂತಹ ಪರಿಣಾಮ ಬೀಳುತ್ತೆ, ಈ ಬಗ್ಗೆ ಮಾತನಾಡಲಿಕ್ಕೆ ನಮ್ಮೊಂದಿಗೆ ಹವಾಮಾನ ಇಲಾಖೆಯ ಹಿರಿಯ ಅಧಿಕಾರಿಗಳಾದಂತಹ CS ಪಾಟೀಲ್ ಅವರಿದ್ದಾರೆ. ಅವರೇ ನಾವು ಮಾತನಾಡಿಸೋಣ ಬನ್ನಿ. ಸರ್, ಮೋಂತಾ ಚಂಡಮಾರುತ ರಾಜ್ಯದ ಮೇಲೆ ಯಾವ ರೀತಿಯಾದಂತಹ ಪರಿಣಾಮ ಬೀಳುತ್ತೆ, ಮೋಂತಾ ಚಂಡಮಾರುತದ ತೀವ್ರತೆ ಹೇಗಿದೆ ಅನ್ನೋದ್ರ ಬಗ್ಗೆ ಹೇಳೋದಾದ್ರೆ ಸರ್. ಮೋಂತಾ ಚಂಡಮಾರುತವು ಕರ್ನಾಟಕ ರಾಜ್ಯಕ್ಕೆ ಮೋಡವನ್ನು ತಂದಿದೆ ಮತ್ತು ಈ ಮೋಂತಾ ಚಂಡಮಾರುತವು ಕೆಲವು ರಾಜ್ಯಗಳಿಗೆ ಭಾರಿ ಮಳೆಯನ್ನು ತರಬಹುದು, ಅಂದರೆ ಕೆಲವು ಜಿಲ್ಲೆಗಳಿಗೆ. ಮತ್ತು ಆಂಧ್ರ ಪ್ರದೇಶ, ಒರಿಸ್ಸಾ, ತಮಿಳುನಾಡು ಮತ್ತು ಮಹಾರಾಷ್ಟ್ರದ ಕೆಲವು ಭಾಗಗಳಲ್ಲಿ ಮಳೆಯನ್ನು ತರಬಹುದು. ಓಕೆ, ಮೋಂತಾ ಚಂಡಮಾರುತದಿಂದ ಏನಾದರೂ ಅನಾಹುತಗಳಾಗುತ್ತಾ ರಾಜ್ಯಕ್ಕೆ? ಆ ಬಗ್ಗೆ ಏನಾದರೂ ಹವಾಮಾನ ಮುನ್ಸೂಚನೆ ಏನಾದರೂ ಕೊಡ್ತೀರಾ? ಉತ್ತರ ಒಳನಾಡಿನ ಜಿಲ್ಲೆಗಳಲ್ಲಿ ಕೆಲವು ಕಡೆ ಭಾರಿ ಮಳೆ ಆಗುವ ಸೂಚನೆಗಳದಾವು. ಅಲ್ಲಿ ನಾವು ಆಗಲೇ ಯೆಲ್ಲೋ ಅಲರ್ಟನ್ನು ಕೂಡ ಕೊಡಲಾಗಿದೆ. ಆದರೆ ಆಂಧ್ರ ಪ್ರದೇಶದ ಕರಾವಳಿ ಜಿಲ್ಲೆಗಳಿಗೆ ಇದು ಮೋಂತಾ ಚಂಡಮಾರುತವು ವಿಪರೀತ ಪರಿಣಾಮವನ್ನು ಉಂಟು ಮಾಡ್ಬೋದು ಮತ್ತು ಇದರ ಗಾಳಿಯ ವೇಗ ಮತ್ತು ಅದರ ಜೊತೆಗೆ ಮಳೆ ಕೂಡ ಜಾಸ್ತಿ ಇರುವುದರಿಂದ ಇದು ಅನಾಹುತವನ್ನು ಕೂಡ ಸೃಷ್ಟಿ ಮಾಡುವ ಸಾಧ್ಯತೆಗಳದಾವು. ಮೋಂತಾ ಚಂಡಮಾರುತದಿಂದ ಮೀನುಗಾರರಿಗೆ ಯಾವ ರೀತಿಯಾದಂತಹ ಪರಿಣಾಮಗಳಾಗುತ್ತೆ, ದುಷ್ಪರಿಣಾಮಗಳಾಗುತ್ತೆ ಅನ್ನುವಂಥ ಎಚ್ಚರಿಕೆ ಕೊಡೋದಾದರೆ? ಈ ಮೋಂತಾ ಚಂಡಮಾರುತವು ಸಮುದ್ರದ ಅಲೆಗಳು ಅತಿ ತೀವ್ರವಾಗಿ ಮತ್ತು ಸಮುದ್ರದ ಅಲೆಗಳು ಎತ್ತರ ಇರುವುದರಿಂದ ಮತ್ತು ಅದರ ಜೊತೆಗೆ ಗಾಳಿಯ ವೇಗ ಕೂಡ ಪ್ರತಿ ಗಂಟೆಗೆ 100 ಕಿಲೋಮೀಟರ್ ಇರುವುದರಿಂದ ಯಾವುದೇ ಮೀನುಗಾರರು ಸಮುದ್ರಕ್ಕೆ ಇಳಿಯಬಾರ್ದು. ಇದು ಭಾರಿ ಅಪಾಯಕಾರಿ ಮತ್ತು ಇದು ಕೃಷಿಕರಿಗೆ ಕೂಡ ಸ್ವಲ್ಪ ಅಪಾಯಕಾರಿ. ಓಕೆ, ಇನ್ನು ಮೋಂತಾ ಚಂಡಮಾರುತದ ಎಫೆಕ್ಟು ನೆರೆ ರಾಜ್ಯಗಳ ಮೇಲೂ ಕೂಡ ಆಗುತ್ತಾ, ಪರಿಣಾಮ ಬೀಳುತ್ತಾ? ಹೇಗಿದೆ ಎಫೆಕ್ಟ್ ಹೇಗಿದೆ ಅನ್ನುವಂಥದ್ದು? ಗಡಿ ಜಿಲ್ಲೆ ಆಗಿರ್ಬೋದು ಅಥವಾ ನೆರೆಯ ರಾಜ್ಯಗಳ ಮೇಲೆ ಯಾವ ರೀತಿಯಾದ ಎಫೆಕ್ಟ್ ಆಗುತ್ತೆ? ಈ ಮೋಂತಾ ಚಂಡಮಾರುತವು ಆಂಧ್ರ ಪ್ರದೇಶಕ್ಕೆ ಜಾಸ್ತಿ ಇದು ಹಾನಿಯನ್ನು ಉಂಟು ಮಾಡುತ್ತಾ ಮತ್ತು ಒರಿಸ್ಸಾ, ತಮಿಳುನಾಡು, ಕರ್ನಾಟಕ ಮತ್ತು ಮಹಾರಾಷ್ಟ್ರದ ಕೆಲವು ಭಾಗಗಳಲ್ಲಿ ಇದು ಮಳೆಯನ್ನು ತರಬಹುದು. ಹಾಗಿದ್ರೆ ಮೋಂತಾ ಚಂಡಮಾರುತ ಯಾವಾಗ ಮುಕ್ತಾಯ ಆಗುತ್ತೆ ಅನ್ನುವಂಥದ್ದು ಈ ಪ್ರಶ್ನೆ ಎಲ್ಲರೂ ಕೂಡ, ರೈತರು ಕೂಡ ಕೇಳುವಂಥದ್ದು. ಅಕ್ಟೋಬರ್ 28 ಸಾಯಂಕಾಲ ಮತ್ತು ರಾತ್ರಿ ವೇಳೆಯಲ್ಲಿ ಮೋಂತಾ ಚಂಡಮಾರುತವು ಕಾಕಿನಾಡ ಕರಾವಳಿ ಹತ್ರ ಇದು ಅಪ್ಪಳಿಸಬಹುದು. ಅಪ್ಪಳಿಸುವಾಗ ಇದರ ಗಾಳಿಯ ವೇಗ ಪ್ರತಿ ಗಂಟೆಗೆ ಸುಮಾರು 100 ಕಿಲೋಮೀಟರ್ ಇರಬಹುದು. ಇದು ಅಕ್ಟೋಬರ್ 29ರಂದು ಮೋಂತಾ ಚಂಡಮಾರುತವು ದುರ್ಬಲವಾಗುವ ಸಾಧ್ಯತೆ ಐತಿ. ಅಕ್ಟೋಬರ್ 29ರಿಂದ ಕರ್ನಾಟಕ ರಾಜ್ಯಕ್ಕೆ ಮಳೆ ಪ್ರಮಾಣ ಪೂರಾ ತಗ್ಗುವ ಹೆಚ್ಚಿನ ಸಾಧ್ಯತೆಗಳು ಅದಾವೆ. ಓಕೆ, ರೈತರಿಗೆ ನೀವು ಎಚ್ಚರಿಕೆಯನ್ನು ಸಂದೇಶಗಳನ್ನು ಕೊಡೋದಾದರೆ, ಮೋಂತಾ ಚಂಡಮಾರುತದ ಎಫೆಕ್ಟ್ ಇದೆ, ಹಾಗಾಗಿ ಬೆಳೆಗಳನ್ನು ಬೆಳೆಯುವಂತಹ ನಿಟ್ಟಿನಲ್ಲಿ ಕೃಷಿ ಚಟುವಟಿಕೆ ಮಾಡುವಂತಹ ರೈತರಿಗೆ ಏನು ಸಲಹೆಯನ್ನು ಕೊಡ್ತೀರಾ? ಈ ಮೋಂತಾ ಚಂಡಮಾರುತವು ವಿಶೇಷವಾಗಿ ಉತ್ತರ ಕರ್ನಾಟಕದ ಕೆಲವು ಜಿಲ್ಲೆಗಳಿಗೆ ಇದು ಮಳೆಯನ್ನು ತರುವುದರಿಂದ ಕೃಷಿಕರು ತಮ್ಮ ಯಾವುದೇ ಕಟಾವು ಮಾಡೋದಾಗಲಿ ರಾಶಿ ಮಾಡೋದಾಗಲಿ ನಿಂದ್ರಿಸ್ಬೋದು 1-2 ದಿವಸದ ನಂತರ. ಮತ್ತು ಕೆಲವೊಬ್ಬರಿಗೆ ಕೆಲವು ಕೃಷಿ ಭೂಮಿಗೆ ನೀರು ಬೇಕಾಗಿರ್ತೈತಿ. ನ್ಯಾಚುರಲ್ ಆಗಿ ಇದು ಮಳೆಯನ್ನು ತರುವುದರಿಂದ ಅವರಿಗೆ ಯಾವುದೇ ಕೃತಕವಾಗಿ ನೀರನ್ನು ಹಾಯಿಸಬೇಕಾಗಿಲ್ಲ. ಓಕೆ, ಇನ್ನು ಮೋಂತಾ ಚಂಡಮಾರುತದ ಎಫೆಕ್ಟು ಸಿಲಿಕಾನ್ ಸಿಟಿ ಬೆಂಗಳೂರು ಮೇಲೂ ಕೂಡ ಬೀಳುವಂತಹ ಸಾಧ್ಯತೆಗಳು ಇದೆಯಾ? ಈ ಮೋಂತಾ ಚಂಡಮಾರುತವು ಬೆಂಗಳೂರಿಗೆ ಮೋಡವನ್ನು ತಂದಿದೆ ಮತ್ತು ಇದು ಕೆಲವು ಕಡೆ ಹಗುರದಿಂದ ಸಾಧಾರಣವಾಗಿ ಮಳೆ ಆಗ್ಬೋದು ಬೆಂಗಳೂರಿಗೆ. ಇದು ದಕ್ಷಿಣ ಒಳನಾಡಿನ ಜಿಲ್ಲೆಗಳಿಗೆ ಅಷ್ಟೊಂದೇನು ಪರಿಣಾಮ ಬೀಳೋಲ್ಲ, ಸ್ವಲ್ಪ ಮಳೆ ತರಬಹುದು ಅಷ್ಟೇ. ಧನ್ಯವಾದಗಳು. ಇದಿಷ್ಟು ಮೋಂತಾ ಚಂಡಮಾರುತದ ಮುಂದಿನ ದಿನಗಳಲ್ಲಿ ಆಗುವಂತಹ ಎಫೆಕ್ಟ್ನ ಬಗ್ಗೆ ಸ್ವತಃ ಹವಾಮಾನ ಇಲಾಖೆಯ ಹಿರಿಯ ಅಧಿಕಾರಿಗಳಂತಹ CS ಪಾಟೀಲ್ ಅವರ ಮಾತುಗಳಾಗಿತ್ತು. ಕ್ಯಾಮ್ರಾ ಪರ್ಸನ್ ಮನೋಜ್ ಜೊತೆ ಅಭಿಜಿತ್ ಗಣೇಶ್, ಕರ್ನಾಟಕ ಟಿವಿ, ಬೆಂಗಳೂರು. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ. ನಿಮಗೆ ಮಾಧ್ಯಮದಲ್ಲಿ ಕೆಲಸ ಮಾಡುವ ಆಸಕ್ತಿ ಇದೆಯಾ? ಹಾಗಾದ್ರೆ ಕರ್ನಾಟಕ ಟಿವಿ ಡಿಜಿಟಲ್ ಮೀಡಿಯಾದಲ್ಲಿದೆ ನಿಮಗೆ ಒಳ್ಳೆಯ ಅವಕಾಶ. ಆಯ್ಕೆಯಾದವರಿಗೆ ಉಚಿತ ತರಬೇತಿ ಕೊಡ್ತೀವಿ. ತರಬೇತಿ ನಂತರ ಕೆಲಸ ಮಾಡುವ ಅವಕಾಶನೂ ಕೊಡ್ತೀವಿ. ಈ ಕೂಡಲೇ ನಿಮ್ಮ ಮಾಹಿತಿಯನ್ನ ಮೇಲ್ ಮಾಡಿ.